ಲಾರ್ಡ್ ಜೀಸಸ್ ನಿಮಗೆ ಸ್ತೋತ್ರ ಏಸಪ್ಪ. ಈ ಬುಧವಾರ ದಿವಸ ಸ್ವಾಮಿ ವೆಡ್ನೆಸ್ಡೇ ಫಾಸ್ಟಿಂಗ್ ಪ್ರೇಯರ್ ಅಲ್ಲಿ ಸ್ವಾಮಿ ಮಧ್ಯಾಹ್ನ ನಮ್ಮನ್ನು ಕಾಯುವಂತ ದೇವರೇ, ಈ ಆರಾಧನೆ ಮೂಲಕ ವರ್ಷಿಪ್ ಮೂಲಕ ಸ್ವಾಮಿ ನಿಮಗೆ ಪ್ರೇಜಸ್ ಮೂಲಕ ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ ಏಸಪ್ಪ. ಯೇಸುವೆ, ಇಲ್ಲಿ ಬಂದಿದ ಮಕ್ಕಳ ಮೇಲೆ ಅಭಿವೃದ್ಧಿ ಅಭಿಷೇಕದ ಮಳೆಯನ್ನು ಇಳಿಸಿ ಏಸಪ್ಪ. ಇವರು ಪಡುವ ಒಂದೊಂದು ವರದ ಮೇಲೆ ಸ್ವಾಮಿ ನಿನ್ನ ಹಸ್ತವನ್ನು ಇಟ್ಟು ಏಸಪ್ಪ, ಇವರ ಅನಾಯಿಂಟಿಂಗ್ ಮೇಲೆ ನಿನ್ನ ಹಸ್ತವನ್ನು ಇಡಿ ಏಸಪ್ಪ. ಯಾವ ದುರಾತ್ಮವು ಕಾರ್ಯ ಮಾಡದಂತೆ, ಯಾವ ದುರಾತ್ಮವು ಕಾರ್ಯಗಳು ನಡೆಯಲಾರದಂತೆ ಈ ಮಕ್ಕಳ ಮೇಲೆ ಪರಿಶುದ್ಧ ಅಭಿಷೇಕದ ಮಳೆಯಾಗಿ ಇಳಿಸಿದ್ದಪ್ಪ. ಇವರು ಇಳಿಸಿದ ಪರಿಶುದ್ಧ ಹಸ್ತವನ್ನು ಇವರ ಮೇಲೆ ಇಡಿಯಪ್ಪ. ಇವರು ಕೆಟ್ಟು ಹೋಗಲಾರದಂತೆ, ದುರಾತ್ಮನ ಕಾರ್ಯದಲ್ಲಿ ನಡೆಯಲಾರದಂತೆ, ಇವರ ಅಭಿಷೇಕವು ಸ್ಥಿರಸ್ಥಿತವಾಗಿ ನಿಲ್ಲುವಂತೆ, ಪವಿತ್ರಾತ್ಮನಲ್ಲಿ ನಡೆಯುವಂತೆ, ಪವಿತ್ರಾತ್ಮನ ಹೃದಯವನ್ನು ನೊಂದಿಸದಂತೆ, ಪವಿತ್ರಾತ್ಮನನ್ನು ಹಿಂಸೆ ಪಡಿಸಲಾರದಂತೆ ಇವರನ್ನು ಯೇಸುವಿನ ಸಮಸ್ತದಲ್ಲಿ ನಡೆಯುವಂತೆ ಕಾರ್ಯ ಮಾಡ್ರಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಯೇಸುವಿಗೆ ಸ್ತೋತ್ರ. ಅಪ್ಪ ತಂದೆ ಯೇಸುವೆ, ಈ ಮಕ್ಕಳ ಮೇಲಿನ ಅಭಿವೃದ್ಧಿ ಅಭಿಷೇಕದ ಮಳೆ ಇಳಿಸು ಯೇಸಪ್ಪ. ನೀ ಯಾವ ರೀತಿಯಾಗಿ ಮೋಶೆಯನ್ನು ಸ್ವಾಮಿ ಆರಿಸಿಕೊಂಡಾಗ ಸ್ವಾಮಿ ಅವನಿಗೆ ಏನು ಬರಲಿಲ್ಲ ಅಂದಾಗ ನಿನ್ನ ಬಾಯಿಗೆ ಬಾಯಾಗಿ ಇರ್ತೀನಿ ಅಂತ ಹೇಳಿದೆ ಯೇಸಪ್ಪ. ಆ ಅಭಿಷೇಕ ನೀಡಿ ಸ್ವಾಮಿ. ಯಾವ ರೀತಿಯಿಂದ ಯೋಶುವನನ್ನು ಸ್ವಾಮಿ ನೀನು ಮೋಶ ಮೂಲಕ ಸ್ವಾಮಿ ಲೇಹಣ್ ಮಾಡುವಾಗ ಆ ಜ್ಞಾನದ ವರವನ್ನು ಅವನಿಗೆ ಕೊಟ್ಟಿದಾಗ ಮುಂದಿನ ಎಲ್ಲ ಇಸ್ರಾಯೇಲರನ್ನು ಸ್ವಾಮಿ ಕಾನಾನ್ ದೇಶಕ್ಕೆ, ಹಾಲು ಜೇನು ಹರಿಯುವ ದೇಶಕ್ಕೆ ನೀನು ಆ ಮಕ್ಕಳನ್ನು ಒಯ್ದಿದಾಗ ಸ್ವಾಮಿ ಈ ಸಭೆಯಲ್ಲಿ ಕೂತಿದ ಪ್ರತಿಯೊಂದೊಂದು ಮಕ್ಕಳ ಮೇಲಿನ ಆಶೀರ್ವಾದ ಅಭಿಷೇಕ ಇಳಿದು ಬರಲಿ. ಎಲ್ಲರೂ ಬಾಯಿ ತೆರೆದು ಹೇಳಿರಿ, ಯೇಸುವೆ ನೀ ಯಾವ ರೀತಿಯಾಗಿ ಇಸ್ರಾಯೇಲ್ ಜನರನ್ನು ಸ್ವಾಮಿ ಹಾಲು ಜೇನು ಹರಿಯುವ ದೇಶಕ್ಕೆ ಒಯ್ದಿದೆ ಸಪ್ಪ. ಇವತ್ತು ನಮ್ಮ ಚಿಂತೆ ದುಃಖ ಭಾರಗಳೆಲ್ಲ ಸ್ವಾಮಿ ನಾವು ಮುರಿಯಲ್ಪಡ್ತೇವೆ. ಇವತ್ತು ನಾವು ಆ ಕಾನಾನ್ ದೇಶ ನೀನು ಇಸ್ರಾಯೇಲಿಗೆ ಇಟ್ಟಿದ ಆ ಅಭಿಷೇಕದ ಮಳೆ ನಮ್ಮ ಮೇಲೆ ಎಳೆದು ಬರಲಿ ಅಂತ ಹೇಳಿ ಹೋಲಿ ಗೋಸ್ಟ್ ಫೈರ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಈ ನೋಡುವ ಪ್ರತಿಯೊಂದು ಮಕ್ಕಳ ಮೇಲೆ ಸ್ವಾಮಿ ಆ ಆಶೀರ್ವಾದ ಭರಿತವಾಗಿ ಇರಲಿ. ಆ ಮೋಶೆ ಲೇಹಣ್ ಮಾಡಿದಂತೆ ಆ ಕೈ ಹಸ್ತವನ್ನು ಆತನ ಮೇಲೆ ಇಟ್ಟಿದಾಗ ಯಾವ ರೀತಿಯ ಜ್ಞಾನದ ವರವನ್ನು ತುಂಬಿತು, ಅದೇ ಈ ಮಕ್ಕಳ ಮೇಲೆ ಜ್ಞಾನದ ವರದಿಂದ ತುಂಬಿಸು, ವಿವೇಕದ ವರದಿಂದ ತುಂಬಿಸು ಏಸಪ್ಪ. ಇವರು ಮಾಡುವ ಬಿಸಿನೆಸ್ ಅಲ್ಲಿ ಹಾಲು ಜೇನು ಹರಿಯುವಂತೆ ಉಕ್ಕು ಏಸಪ್ಪ. ಇವರು ಮಾಡುವ ಕೆಲಸದಲ್ಲಿ ಹಾಲು ಜೇನು ಉಕ್ಕುವಂತೆ ಮಾಡು ಏಸಪ್ಪ. ಇವರ ಮನೆಯಲ್ಲಿ ಸ್ವಾಮಿ ಹಾಲು ಜೇನು ಉರಿಯುವಂತೆ ನೀನು ಕಾರ್ಯ ಮಾಡು ಏಸಪ್ಪ. ಇವತ್ತಿನ ಪರಿಶುದ್ಧ ದಿನ, ಪರಿಶುದ್ಧ ರಕ್ತ ಈ ಮಕ್ಕಳ ಮೇಲೆ ಇರಿಸಿದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಈ ಮಕ್ಕಳ ಮೇಲೆ ನೀನು ಹಾಲು ಜೇನು ಹರಿಯುವ ಸಮುದ್ರವನ್ನು ನೀಡಿಸಿದಕ್ಕಾಗಿ ಸ್ತೋತ್ರ ಏಸಪ್ಪ. ಎಂದು ಕುಂದು ಕೊರತೆ ಬಂದಿಲ್ಲಪ್ಪ ಇಸ್ರಾಯೇಲರ ಮೇಲೆ. ನೀ ಯಾವ ರೀತಿಯಾಗಿ ಮನ್ನವನ್ನು ಬಿಡಿಸಿದೆ ಏಸಪ್ಪ. ಯಾವಾಗ ಇವರು ತನ್ನನಾಗಿ ತಾನೇ ವಯಸ್ಸಾಗಿ ಮಾಡಿ ತಿನ್ನುವಾಗ ನಿನ್ನ ಮನ್ನವನ್ನು ಸ್ಟಾಪ್ ಮಾಡಿದೆ ಸಪ್ಪ. ಅವರನ್ನು ರಕ್ಷಿಸು ಸ್ವಾಮಿ. ಈ ಮಕ್ಕಳ ಮೇಲೆ ಅಭಿವೃದ್ಧಿ ಪಡಿಸು, ಸಾಲವನ್ನು ತೀರಿಸೇ ಸಪ್ಪ. ನಿನ್ನ ಹಾಲು ಜೇನು ನೀರು ಆ ದೇಶ ಮುಟ್ಟಿಸಿದಾಗ ಅವರ ಎಲ್ಲ ಚಿಂತೆ ದುಃಖ ಅವರ ಇಲ್ಲಿವರೆಗೆ ಅಜ್ಞಾನಿಗಳಾಗಿದ್ದರು ಏಸಪ್ಪ. ಯಾವಾಗ ಅವರು ನಿನ್ನ ಹಸ್ತದಲ್ಲಿ ಬಂದರು, ಯಾವಾಗ ಐಗುಪ್ತದಿಂದ ಬಿಡುಗಡೆ ಹೊಂದಿದ್ರು ಏಸಪ್ಪ, ಆ ಬಿಡುಗಡೆ ಹೊಂದಿದಾಗ ಆ ಮಕ್ಕಳಿಗೆ ಸ್ವಾಮಿ ನಿನ್ನ ಜ್ಞಾನ ವಿವೇಕದಿಂದ ಕೊಟ್ಟಿ ಎಲ್ಲ ಕಾರ್ಯಗಳಿಂದ ತುಂಬಿಸಿದಿ. ಅವರು ಅಜ್ಞಾನಿಗಳಾಗಿ ಗುಲಾಮ್ತನದಲ್ಲಿ ಬಿಟ್ಟಿ ಕೆಲಸ ದಿನನಿತ್ಯ ಮಾಡುವ ದುಡಿಮೆ ಕೆಲಸದಲ್ಲಿ ಇದ್ದರು. ಅದು ಒಂದು ಸೈತಾನನ ಬಿಟ್ಟಿ ಕೆಲಸದಲ್ಲಿ ಸಿಕ್ಕಾಕಿದ ದುಷ್ಟಾತ್ಮಗಳು ಇವತ್ತು ಯಾರ್ಯಾರ ಮಕ್ಕಳ ಮೇಲೆ ಬಿಟ್ಟಿ ಕೆಲಸದಿಂದ ದಿನನಿತ್ಯ ಕಾರ್ಯ ಮಾಡಿದ ದುಷ್ಟಾತ್ಮ ಮುರಿಯಲ್ಪಡ್ತೇನೆ. ನಿಮಗೊಂದು ಸ್ಥಿರವಾದ ದೇವರು ನಿಮಗೊಂದು ಸ್ಟ್ಯಾಂಡ್ ಕೊಡುವಂತನಾಗಿದ್ದಾನೆ. ಹೇಳಿರಿ, ಯೇಸುವೆ ನಾನು ಬಿಟ್ಟು ಕೆಲಸ ಮಾಡುವನಲ್ಲ, ಇವತ್ತು ನಿನ್ನ ಬಿಸಿನೆಸ್ ಮಾಡ್ತೇನೆ, ನಿನ್ನ ಮೂಲಕ ಜಾಬ್ಗಳು ಮಾಡ್ತೇನೆ, ನಿನ್ನ ಮೂಲಕ ಉನ್ನತ ಸ್ಥಿತಿಗೆ ಹೇಳುತ್ತೇನೆ. ನನ್ನ ಕೈ ಇಕ್ಕಿದೆಲ್ಲ ಉನ್ನತಿ ಆಗುತ್ತದೆ, ಯಾಕಂದ್ರೆ ನಾನು ಸರ್ವಶಕ್ತನಾದ ಯೆಹೋವನ ಮಗನಾಗಿದ್ದೇನೆ. ಯೇಸು ಕ್ರಿಸ್ತ ನನ್ನ ದೇವರಾಗಿದ್ದಾನೆ. ಆತರ ಪರಿಶುದ್ಧತೆಯಲ್ಲಿ ನಾನು ನಡೀತೇನೆ. ಇವತ್ತೇ ನನ್ನ ಲಾಸ್ಟ್ ಇವೆಲ್ಲ ಸಾಲಗಳು, ಚಿಂತೆ, ದುಃಖ, ರೋಗಗಳೆಲ್ಲ ಇವತ್ತೇ ಮುರಿಯಲ್ಪಡ್ತದೆ. ಯಾಕಂದ್ರೆ ಸೇನಾಧೀಶ್ವರನಾದ ಯೇಸು ದೇವರು ನನಗೆ ಹಾಲು ಜೇನು ಹರಿಯುವ ದೇಶದಲ್ಲಿ ಯಾವ ರೀತಿ ಇಸ್ರಾಯೇಲನ್ನು ಒಯ್ದನ, ಅದೇ ರೀತಿಯಾಗಿ ಇವತ್ತು ನನ್ನ ಕುಟುಂಬದಲ್ಲಿ, ನನ್ನ ಫ್ಯಾಮಿಲಿಯಲ್ಲಿ, ನನ್ನ ಮನೆಯಲ್ಲಿ ಆ ಸೌಭಾಗ್ಯವನ್ನು ಇಳಿಸ್ತಾ ಇದ್ದಾನೆ, ಆ ಅಭಿಷೇಕವನ್ನು ಇಳಿಸ್ತಾ ಇದ್ದಾನೆ. ಹೇಳಿರಿ, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನಿನ್ನ ಅಭಿಷೇಕ ಇಳಿಸಿದಕ್ಕಾಗಿ ಸ್ತೋತ್ರ ಅಂತ ಹೇಳಿರಿ. ನಿನ್ನ ಅಭಿಷೇಕದ ಮಳೆ ನನ್ನ ಇಳಿಸಿದಕ್ಕಾಗಿ ಸ್ತೋತ್ರ. ನನ್ನ ಮನೆಯಲ್ಲಿ ಎಷ್ಟೆಲ್ಲ ಕಷ್ಟಗಳಿದ್ದವು ಸ್ವಲ್ಪ ಎಲ್ಲವೂ ಇವತ್ತು ನೀಗಿತ್ತು. ಯಾಕಂದ್ರೆ ಇಸ್ರಾಯೇಲರಿಗೆ ಕೊಟ್ಟಿದ ಆ ಮಹತ್ವ ಕಾರ್ಯವು ನನಗಾಗಿ ಕೊಟ್ಟಿದೆ ಸಪ್ಪ. ಇವತ್ತು ನನ್ನ ಸುಖ ಜೀವನದಿಂದ ನಿನ್ನ ಮಾರ್ಗದಲ್ಲಿ, ಯೇಸುವಿನ ಮಾರ್ಗದಲ್ಲಿ ನಡೆಯುವಂತಾಗಿದ್ದೇನೆ ಅಂತ ಹೇಳಿರಿ. ಏಸಪ್ಪ, ನನ್ನಲ್ಲಿದ್ದ ಅಭಿಷೇಕವು ನಾನು ಹಾಳಾಗದಂತೆ, ದುರಾತ್ಮನ ಕಾಯಿಗೆ ಸಿಗಲಾರದಂತೆ ಆ ಅಭಿಷೇಕದ ಮೇಲೆ ಸ್ಥಿರಸ್ಥಿತನಾಗಿ ನಡಿಬೇಕಂತ ಹೇಳಿ ಯೇಸುವಿಗೆ ಮನೆ ಮಾಡ್ರಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಈ ಮಕ್ಕಳ ಮನೆಯಲ್ಲಿ ಸ್ವಾಮಿ ನೀನು ಸೌಭಾಗ್ಯವನ್ನು ಇಳಿಸಿದೆ ಸಪ್ಪ. ನೋಡು, ಹಾಲು ಜೇನು ಹರಿಯುವ ನೀರು ಆ ಕಾನಾನ್ ದೇಶದಲ್ಲಿ ನೀನು ಯಾವ ರೀತಿಯಾಗಿ ಇಸ್ರಾಯೇಲ್ ಮಕ್ಕಳನ್ನು ಒಯ್ದು ಮುಟ್ಟಿಸಿದೆ ಸಪ್ಪ. ಅದೇ ಪರಿಶುದ್ಧ ಹಸ್ತ ಈ ಮಕ್ಕಳ ಮೇಲೆ ಎಳೆದು ಬಂದಿದ್ದಕ್ಕಾಗಿ ಸ್ತೋತ್ರ. ಇವರ ಎಲ್ಲ ಬಾಧ್ಯತೆಗಳು, ಎಲ್ಲ ಕುಂದು
ಕೊರತೆಗಳು, ನೋವುಗಳು, ಹಿಂಸೆಗಳು ಎಲ್ಲ ಮುರಿಯಲ್ಪಟ್ಟಿದೆ. ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಹೋಲಿ ಗೋಸ್ಟ್ ಫೈರ್. ಹೇಳಿರಿ ಎಲ್ಲರಿಗೂ ನನ್ನ ಮನೆಯಲ್ಲಿ ಹಾಲು ಜೇನು ಹಕ್ಕುವಂತೆ ನಡೀತದೆ. ನನಗೆ ಎಂದು ದೋಷ ದಾನಗಳು ಕಮ್ಮಾಗುವುದಿಲ್ಲ, ಸಂಪತ್ತು ನನ್ನಲ್ಲಿ ಕಮ್ಮಾಗುವುದಿಲ್ಲ, ನನ್ನಲ್ಲಿ ಫೈನಾನ್ಸ್ ಉಳಿಯುತ್ತದೆ. ಹೇಳಿರಿ ಬಾಯಿ ತೆರೆದಿ, ಯೇಸುವೆ ಈ ಮಕ್ಕಳ ಮೇಲೆ ಸ್ಥಿರಸಿತವಾಗಿ ಎಂದು ಫೈನಾನ್ಸ್ ಕುಂದು ಹೋಗಲಾರದೆ, ಫೈನಾನ್ಸ್ ಗಾಗಿ ತಡೆ ಹಿಡಿದ ಎಲ್ಲ ದುಷ್ಟಾತ್ಮಗಳು ಯೇಸು ಕ್ರಿಸ್ತರ ಮುರಿಯಲ್ಪಡ್ತಾನೆ. ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಹೋಲಿ ಗೋಸ್ಟ್ ಫೈರ್, ಹೋಲಿ ಗೋಸ್ಟ್ ಫೈರ್. ಎಲ್ಲ ಮಕ್ಕಳ ಮೇಲೆ ನಾವು ವೃದ್ಧಿಪಡಿಸು. ಎಷ್ಟೆಲ್ಲ ತವಕ ಪಡ್ತಾ ಇದ್ದಾರ, ಧನ ಘನತೆಗಾಗಿ ತವಕ ಪಡುವ ಒಂದೊಂದು ಮಕ್ಕಳ ಮೇಲೆ ಧನ ಘನತೆಗಳಿಂದ ತುಂಬಿಸು ಯೇಸಪ್ಪ. ರವಶಂದು ರವರಶದವರಶದವ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಇಲ್ಲಿನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ. ಎಲ್ಲರೂ ಕೈ ಎತ್ತಿ ಹೇಳ್ರಿ, ಯೇಸುವೆ ಥ್ಯಾಂಕ್ ಯು, ನನ್ನ ಎಲ್ಲ ಸಾಲಗಳು ತೆಗೆದಿರಿ, ನನ್ನನ್ನು ಹೊಸ ಫೈನಾನ್ಸ್ ಆಗಿ ರಿಲೀಸ್ ಮಾಡಿದಕ್ಕಾಗಿ ಸ್ತೋತ್ರ. ನನ್ನಲ್ಲಿ ಹೊಸ ಬಿಸ್ನೆಸ್, ಹೊಸ ಜಾಬ್ಗಳು, ನಿನ್ನ ರಹಸ್ಯವಾಗಿ ಬಚ್ಚಿಡಿದ ಟ್ರೆಸರ್ ಅನ್ನು ನನಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯಾಕಂದ್ರೆ ನಾನು ನಿನ್ನ ಮಗನು ಮಗಳಾಗಿ ಜೀವಿತವಾಗಿ ಸಾಕ್ಷಿಯಾಗಿ ಹೇಳುತ್ತೇನೆ ಅಂತ ಹೇಳಿರಿ. ನಿಮ್ಮ ರೋಗಗಳು ಎಲ್ಲ ತಗೊಂಡದ ಯೇಸು ಆ ಸಿಲುಬೆ ಮೇಲೆ ನಿಮ್ಮ ರೋಗಗಳೆಲ್ಲ ಬಾಧಿಸಿದ್ದಾನೆ. ಹೇಳಿರಿ ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನನ್ನ ರೋಗ ಶಾಪಗಳೆಲ್ಲ ನಿನ್ನ ಸಿಲುಬೆ ಮೇಲೆ ಹಾಕಿದಿ. ಎಷ್ಟು ಮಕ್ಕಳು ಕುಂದಿತಾ ಇದ್ದೀರಿ, ನನಗೆ ಜಾಬ್ ಇಲ್ಲ ಯೇಸಪ್ಪ, ಜಾಬ್ ಇಲ್ಲ, ನನಗೆ ಏನು ಏನೇ ಕಾರ್ಯ ಮಾಡಿದ್ರು ಸಕ್ಸಸ್ ಇಲ್ಲ. ಯಾಕೆ ಸಕ್ಸಸ್ ಇಲ್ಲ? ದುರಾತ್ಮನ ಕಾರ್ಯದಲ್ಲಿ ನಡೀತಾ ಇದ್ದೀರಿ. ಇವತ್ತು ಹೇಳ್ರಿ, ಮನಪೂರ್ವಕವಾಗಿ ಹೇಳ್ರಿ, ಯೇಸುವೆ ನನ್ನಲ್ಲಿ ಬಿಸಿನೆಸ್ ಮಾಡುವ ಶ್ರಮ ಇದೆ ಅಂತ ಹೇಳಿ ನೀವು 2 ತಿಂಗಳು ಪ್ರಾರ್ಥಿಸಿರಿ. ಆ ಕಾರ್ಯಕ್ಕಾಗಿ ಪ್ರಾರ್ಥಿಸಿರಿ. ನೀವು 2 ತಿಂಗಳು ಪ್ರಾರ್ಥಿಸಿದಾಗ ದೇವರು ನಿಮಗೆ ಯಾವ ಬಿಸಿನೆಸ್ ಮಾಡ್ಬೇಕಂತ ಹೇಳಿ ನಿಮ್ಗೆ ಕಣ್ಣು ತೆರೆಯುವಂತನಾಗಿದ್ದಾನೆ. ಇದು ಪ್ರೊಫೆಸಿ ಆಗಿದೆ. ಹೇಳಿರಿ, ಯೇಸುವೆ ನಾನು ಯಾವ ಬಿಸಿನೆಸ್ ಗಾಗಿ ಹೋಗ್ಬೇಕಂತ ಹೇಳಿ ನೀವು ಮೊರೆ ಇಡುವಾಗ ಹಗಲು ರಾತ್ರಿ 2 ತಿಂಗಳು ಪ್ರಾರ್ಥಿಸಿರಿ. 2 ತಿಂಗಳು ಪ್ರಾರ್ಥಿಸಿದಾಗ ದೇವರು ನಿಮಗೆ ನಿಜವಾದ ಬೆಳಕು, ನಿಜವಾದ ಬಿಸಿನೆಸ್ ನಿಮಗೆ ಕೊಡುವಂತನಾಗಿದ್ದಾನೆ. ಆ ಬಿಸಿನೆಸ್ ಅಲ್ಲಿ ಎಂದಿಗೂ ಲಾಸ್ ಆಗಲ್ಲ. ಅಭಿವೃದ್ಧಿಯಾಗಿ ಒಕ್ಕಲ್ಪಡ್ತೀರಿ. ಯಾರ್ಯಾರ ಮಕ್ಕಳು ಜಾಬಿಗಾಗಿ ತವಕ ಪಡ್ತಾ ಇದ್ದೀರಿ, ಏನ್ ಮಾಡ್ತಾ ಇದ್ದೀರಿ? ಯೇಸುವಿಗೆ 2 ತಿಂಗಳು ಪ್ರಾರ್ಥಿಸಿರಿ. ಯೇಸುವೆ ಎಲ್ಲಿ ಜಾಬ್ ಬರ್ತದೆ, ಯಾವ ಕಡೆಯಿಂದ ಜಾಬ್ ಬರ್ತದೆ ಅಂತ ಹೇಳಿ ನೀವು ಕೇಳಿರಿ. ಆತ ನಿಮಗೆ ಒಳ್ಳೆ ಮಾರ್ಗ, ಒಳ್ಳೆ ಕಂಪನಿಯಲ್ಲಿ ಜಾಬ್ ಕೊಡುವಂತನಾಗಿದ್ದಾನೆ. ಸಭಾ ರಶ್ಯಂದೋರವ ಹೋಲಿ ಗೋಸ್ಟ್ ಫೈರ್ ಮಕ್ಕಳ ಮೇಲೆ ಅಭಿಷೇಕ ಇಸಿಕ್ಕಾಗಿ ಈತರ ಮೂಲಕ ಇವರ ಮನೆಯಲ್ಲಿ ಸಮೃದ್ಧಿ ಉಕ್ಕಿ ಬರಲಿ. ರವಶಂದೋ ರವರಶವರಶವರಶವ ರದಬ 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 ರದ್ದಗಳ ಶಂಬೋರಲದ ಯೇಸುವೆ ನಿನಗೆ ವಂದನೆ ಯೇಸಪ್ಪ. ಈ ಮಕ್ಕಳ ಮೇಲೆ ಎಷ್ಟೆಲ್ಲ ಅಭಿವೃದ್ಧಿಗಳಿಟ್ಟಿದೆ ಯೇಸುವೆ. ಅವರು ಎಲ್ಲ ಆತ್ಮಗಳು ಕುಂದು ಹೋಗದಂತೆ ಉಲ್ಲಾಸದಿಂದ ಪಡಿಸಿದಕ್ಕಾಗಿ ಸ್ತೋತ್ರ. ಪ್ರತಿಯೊಂದು ಮಕ್ಕಳು ನೋಡುವ ಎಲ್ಲ ಮಕ್ಕಳ ಮೇಲೆ ಆಶೀರ್ವಾದ ಅಭಿಷೇಕದ ಮಳೆ ಎಳೆದು ಬರಲಿ ಯೇಸಪ್ಪ. ಎಲ್ಲ ದುರಾತ್ಮನ ಕಾರ್ಯಗಳು ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತದಿಂದ ಮುರಿಯಲ್ಪಡುತ್ತೇನೆ. ಐ ಕಮಾಂಡಿಂಗ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್ ಎವ್ರಿ ಈವಿಲ್ ಸ್ಪಿರಿಟ್, ಅನ್ಕ್ಲೀನ್ ಸ್ಪಿರಿಟ್ ಬ್ರೋಕ್ ಡೌನ್ ನೌ. ಐಸ್ತವರ ಶಂದೋರವರ ಶವ. ಹೇಳಿರಿ ಎಲ್ಲರೂ ಕೈ ಇಟ್ಟಿ, ಥ್ಯಾಂಕ್ ಯು ಜೀಸಸ್. ನನಗೆ ಹೊಸ ಬಿಸಿನೆಸ್ ಕೊಟ್ಟಿದ್ದಕ್ಕಾಗಿ, ಹೊಸ ಜಾಬ್ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನನ್ನ ಮನೆಯಲ್ಲಿ ಹಾಲು ಜೇನು ಹಕ್ಕುವ ಉರಿಯುವಂತೆ ನಡೆಸುವಂತ ಕಾರ್ಯಕ್ಕಾಗಿ ಸ್ತೋತ್ರ. ನಿನ್ನ ದೇವದೂತರ ದಂಡಿಸು. ಯಾವ ಮಾಟ ಮಂತ್ರ ಪಿಸಿಸಿ ರೋಗ ನನ್ನ ಮನೆಯಲ್ಲಿ ನಡೀತಾ ಇದೆ ಅದು ಯೇಸು ಕ್ರಿಸ್ತರ ಮುರಿಯಲ್ಪಡ್ತೀನಿ ಅಂತ ಆದೇಶಿಸಿರಿ. ಹೋಲಿ ಗೋಸ್ಟ್ ಫೈರ್. ಯಾರ ಮನೆಯಲ್ಲಿ ಶಾಪಗಳಿಂದ ನಡೀತಾ ಇದೆ ಸಪ್ಪ, ದುರಾತ್ಮನ ಕಾರ್ಯ, ಮಾಟ ಮಂತ್ರದಿಂದ ಮಕ್ಕಳನ್ನು ವಂಚಿಸಿ, ಮಾಟಗಾರರಿಂದ ವಂಚಿಸಿದ ಮನೆಗಳಿಗೆ ಬಿಡುಗಡೆ ರೈಟ್ ನಾವು. ಹೇಳಿರಿ ಜಯ ಕೊಡುವ ದೇವರಿಗೆ ಸ್ತೋತ್ರ, ಜಯ ಕೊಡುವ ಯೇಸುವಿಗೆ ಸ್ತೋತ್ರ. ಇವತ್ತು ನಾನು ಜಯಿಸಿದ್ದೇನೆ, ಎಲ್ಲ ಕಾರ್ಯಗಳಿಂದ ಜಯಿಸಿದೆ ಅಂತ ಹೇಳ್ರಿ. ರವ ಶಂದೋರವ ಹೋಲಿ ಗೋಸ್ಟ್ ಫೈರ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಎಲ್ಲ ಬಿಡುಗಡೆ ಹೊಂದಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. 2 ನಿಮಿಷ ದೇವರಿಗೆ ಸ್ತುತಿ ಸ್ತೋತ್ರ ಹೇಳಿ. ಯೇಸುವೆ ನಿಮಗೆ ಸ್ತೋತ್ರ ಯೇಸಪ್ಪ. ಥ್ಯಾಂಕ್ ಯು ಜೀಸಸ್. ಎಲ್ಲ ಕುಂದು ಕೊರತೆ ಬಿಡಿಸಿದ್ದಕ್ಕಾಗಿ ಸ್ತೋತ್ರ. ಹೊಸ ಭಾಗ್ಯಗಳನ್ನು ಕೊಟ್ಟಿರಿ. ಇವತ್ತಿನ ಪ್ರಾಫೆಸಿ ನಂಬುತ್ತೇನೆ ಯೇಸಪ್ಪ. 2 ತಿಂಗಳು ನೀನು ಪ್ರಾರ್ಥಿಸ್ತೇನೆ. ಹೊಸ ಬೆಳಕು ನನ್ನನ್ನು ಮೂಡಿಸ್ತಿ, ಹೊಸ ಮಾರ್ಗ ನನಗೆ ತಿಳಿತಿ, ಹೊಸರಾಗಿ ನಾನು ಜೀವಿಸವನ್ನು ಕಲಿತಿಸ್ತೆ. ಅದಕ್ಕೆ ಸ್ತೋತ್ರ. ನನ್ನೆಲ್ಲ ಪಾಪಗಳು ನಿನ್ನ ಮುಂದೆ ಅರಿಕೆ ಮಾಡ್ತೀನಿ. ನಾನು ಎಷ್ಟೆಲ್ಲ ಸುಳ್ಳು ಚೇಡಿಗಳು ಮಾತಾಡಿದ್ದೇನೆ, ಎಷ್ಟೆಲ್ಲ ಹೃದಯಗಳು ನೋಯಿಸಿದೆ ಮನುಷ್ಯರು ಬೇರೆ ಇರ್ತಿಲ್ಲ, ಅವರಿಗೆಲ್ಲ ನಾನು ಇವತ್ತು ಕ್ಷಮೆ ಪಡಿ ಕೇಳ್ತೇನೆ ಅಂತ ಹೇಳಿ ಪಶ್ಚಾತ್ತಾಪ ಹೃದಯದಿಂದ ಪಟ್ಟಿ ದೇವರ ಮುಂದೆ ಕಾರ್ಯ ಮಾಡು. ನಿನ್ನ ಎಲ್ಲ ಕಾರ್ಯಗಳು ಮುಂದುವರಿಸುವಂತ ಯೇಸು ಕ್ರಿಸ್ತ ನಿನ್ನ ಬಳಿ ಇರ್ತದಾನೆ. ಹೋಲಿ ಗೋಸ್ಟ್ ಫೈರ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಎಲ್ಲರಿಗೂ ಅಭಿಷೇಕದಿಂದ ತುಂಬಿಸಿರ್ಕ ನಿನ್ನ ಪರಿಶುದ್ಧ ಆಶೀರ್ವಾದದಿಂದ ಮಕ್ಕಳಿಗೆ ಮುಟ್ಟಿದಕ್ಕಾಗಿ ಸ್ತೋತ್ರ ಯೇಸಪ್ಪ. ಮುಂದಿನ ವಾಕ್ಯ ಭಾಗ ನಿನ್ನ ಕೈಗೊಪ್ಪಿಸ್ತೇನೆ ಜೀವಳ ತಂದೆ. ಆಮೇನ್, ಆಮೇನ್. ಹಾಲೆಲೂಯಾ.